ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹೇಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಸನ ಅಡ್ಡ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಪ್ರೆಗ್ನೆನ್ಸಿ ಮತ್ತೆ ಫಿಟ್ನೆಸ್. ಸೊ ತುಂಬಾ ಕ್ಯಾಶುಯಲ್ ಆಗಿ ಹೇಳೋದಾದ್ರೆ ತುಂಬಾ ಎನ್ಕ್ವೈರೀಸ್ ಬರ್ತದೆ ನನಗೆ ಯೋಗ ಅನ್ನೋದನ್ನ. ಬಿಕಾಸ್ ನಾನು ಯೋಗ ಪೋಸ್ಟ್ಗಳನ್ನ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀನಿ. ನಾವು ಪ್ರೆಗ್ನೆನ್ಸಿನಲ್ಲಿ ಯೋಗ ಮಾಡಬಹುದಾ, ಯಾವಾಗ ಮಾಡಬಹುದು? ಈ ಫಿಟ್ನೆಸ್ ಅನ್ನೋದನ್ನ ನಾವು ಫಿಟ್ ಆಗಿರ್ಬೇಕು ಅನ್ನೋದನ್ನ ಪ್ರೆಗ್ನೆಂಟ್ ಆಗಿದ ತಕ್ಷಣ ಯಾವಾಗಿಂದ ಶುರು ಮಾಡಬೇಕು? ಈ ತರ ಸುಮಾರು ಎನ್ಕ್ವೈರೀಸ್ ಬರ್ತಾ ಇತ್ತು. ಒಬ್ಬೊಬ್ಬರಿಗೆ ಆನ್ಸರ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಸೊ ಐ ಥಾಟ್ ಯಾಕೆ ಇದ್ರ ಬಗ್ಗೆನೆ ಒಂದು ವಿಡಿಯೋ ಅನ್ನೋದನ್ನ ಮಾಡಬಾರ್ದು. ಬಿಕಾಸ್ ಡಾಕ್ಟರ್ಸ್ನ ಹೋಗಿ ನಾವು ಯಾವ ಗೈನಕಾಲಜಿಸ್ಟ್ನ ಭೇಟಿ ಆಗ್ತಿರ್ತೀವಿ, ಅವ್ರ ಹತ್ರ ನಾವು ಯೋಗ ಮಾಡ್ಬೋದಾ, ಎಕ್ಸರ್ಸೈಸ್ ಮಾಡ್ಬೋದಾ ಅಂದ್ರೆ ದೇ ಆಕ್ಚುಲಿ ಡೋಂಟ್ ಗಿವ್ ಪ್ರಾಪರ್ ರೆಸ್ಪಾನ್ಸ್. ಪ್ರಶ್ನೆಗಳಿಗೂ ನಂದು ಉತ್ತರ, ಫಿಟ್ನೆಸ್ ಅನ್ನೋದು, ಆರೋಗ್ಯ ಅನ್ನೋದು ನೀವು ಗರ್ಭ ಧರಿಸಿದ ಆದ್ಮೇಲೆ ನಾನು ಹೇಗಿರ್ಬೇಕು, ದಿನಚರಿ ಹೇಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಅದನ್ನ ಫಾಲೋ ಮಾಡೋದಲ್ಲ. ಫಿಟ್ನೆಸ್ ಅನ್ನೋದು ನೀವು ಪ್ರೆಗ್ನೆಂಟ್ ಆಗ್ಬೇಕು, ಒಂದು ಕಪಲ್ ನಾವು ಹೌದು ಒಂದು ಮಗುವನ್ನ ಈ ಭೂಮಿಗೆ ತರಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾವಿಬ್ರು ಒಂದು ಪೇರೆಂಟ್ ಆಗ್ಬೇಕು ಅಂತ ಹೇಳಿ ಅನ್ಕೊಡೋದ್ರಿಂದನು ಇಬ್ರು ಸಹ ಫಿಟ್ನೆಸ್ ನ ಫಾಲೋ ಮಾಡಬೇಕು. ಸೊ ಈಗ ಈ ಫಿಟ್ನೆಸ್ ಅಂದ್ರೆ ಏನು? ಸುಮಾರು ಅರ್ಥಗಳನ್ನ ಕೊಡ್ತಾರೆ ಫಿಟ್ನೆಸ್ಗೆ. ಕೆಲವರು ಫಿಟ್ನೆಸ್ ಅಂದ್ರೆ ಯೋಗ ಅಂತಾರೆ, ಕೆಲವರು ಫಿಟ್ನೆಸ್ ಅಂದ್ರೆ ಜಿಮ್ಮಿಂಗ್ ಅಂತಾರೆ, ಕೆಲವರು ಫಿಟ್ನೆಸ್ ಅಂದ್ರೆ ಮನೇಲಿ ಎಕ್ಸರ್ಸೈಸ್ ಮಾಡೋದು ಅಂತಾರೆ, ಕೆಲವರು ಫಿಟ್ನೆಸ್ ಅಂದ್ರೆ ನಾನು ಏನು ಮಾಡಲ್ಲ ಬಟ್ ನಾನು ಫುಡ್ ಅಲ್ಲಿ ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಫಿಟ್ನೆಸ್ಗೆ ಒಂದು ಬೇಸಿಕ್ ಇದೇ ಡೆಫಿನೇಷನ್ ಅಂತ ಇಲ್ಲ. ಈಗ ನನಗೆ ನನ್ನ ದೇಹ ಆರೋಗ್ಯವಾಗಿದೆ, ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ, ನನ್ನ ಕಾಯಿಲೆ ಬೀಳ್ತಿಲ್ಲ ಆಗಾಗ, ಮತ್ತೆ ನನಗೆ ಬೊಜ್ಜೆಲ್ಲ ಬೆಳೀತಿಲ್ಲ ಅಂತ ಅಂದಾಗ ಐ ಕ್ಯಾನ್ ಡೆಫಿನೆಟ್ಲಿ ಸರ್ಟಿಫೈ ದಟ್ ಐ ಆಮ್ ಫಿಟ್. ಓಕೆ, ಬಟ್ ಅದೇ ರೀತಿ ಅದ್ರ ಆಪೋಸಿಟ್ ಆಗಿ ಇದೆಲ್ಲ ಮಾಡಕ್ ಆಗದೆ ಇದ್ದಾಗ ದಿನಚರಿ ಕೆಲಸಗಳಾಗಿರ್ಬಹುದು, ಇಲ್ಲ ಅಂತಂದ್ರೆ ಸುಮ್ಮನೆ ಒಂದ್ 2 ಫ್ಲೋರ್ ಆಗಿದ ತಕ್ಷಣ ಏದುಸಿರು ಬರೋದಾಗಿರ್ಬಹುದು, ನಿಮ್ ಡೈಜೆಷನ್ ಸಿಸ್ಟಮ್ ಸರಿ ಇಲ್ಲ, ನಿಮ್ಗೆ ನಿದ್ದೆ ಬರ್ತಿಲ್ಲ ಸರಿಯಾಗಿ, ಸೊ ಈ ತರ ಮಲ್ಟಿಪಲ್, ಮತ್ತೆ ಊಟ ಸರಿಗೆ ಸೇರ್ತಿಲ್ಲ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇತ್ತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಐ ಆಮ್ ನಾಟ್ ಫಿಟ್ ಇನಫ್ ಅಂತ ಹೇಳಿ ಅಲ್ವಾ. ಸೊ ಪ್ರೆಗ್ನೆನ್ಸಿ ಅನ್ನೋದು ಒಂದು ತುಂಬಾ ಸೂಕ್ಷ್ಮವಾದ, ತುಂಬಾ ಮುದ್ದಾದ ಒಂದು ಸ್ಟೇಜ್ ಇನ್ ಅ ವುಮೆನ್ಸ್ ಲೈಫ್. ಸೊ ದೇರ್ ಇಸ್ ಅ ಸೇಯಿಂಗ್, ಹೇಳ್ತಾರೆ ಹೆಣ್ಣಾದವಳು ದೈಹಿಕವಾಗಿ ಗರ್ಭಿಣಿ ಅಂತ ಆದ್ರೆ ಗಂಡ ಪಾರ್ಟ್ನರ್ ಆಗಿರುವಂತಹ ವ್ಯಕ್ತಿ ಮೆಂಟಲಿ ಪ್ರೆಗ್ನೆಂಟ್ ಆಗ್ಬೇಕಂತೆ. ಸೊ ಅದಕ್ಕೆ ಇಬ್ರು ಸಹ ಮುಂಚೆಯಿಂದಾನೇ ಪ್ರಿಪೇರ್ ಆಗ್ಬೇಕು. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಅವರು ಏನು ಅಂತಂದ್ರೆ ಸುಮಾರು ಜನ ಅಕಸ್ಮಾತ್ ಪ್ರೆಗ್ನೆಂಟ್ ಆಗ್ತಾರೆ, ಸುಮಾರು ಜನ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಪ್ರೆಗ್ನೆನ್ಸಿ ಅನ್ನೋದು ಆಗೋದೇ ಇಲ್ಲ. ಸೊ ಅದರಿಂದಾನೇ ದ ರಿಸಲ್ಟ್ ಇಸ್ ಯು ಕ್ಯಾನ್ ಸಿ ಅ ಲಾಟ್ ಆಫ್ IV ಸೆಂಟರ್ಸ್. ಬ್ಯಾಂಗ್ಳೂರಲ್ಲೇ ನೋಡಕ್ ಹೋದ್ರೆ ಯು ಹ್ಯಾವ್ ಮೋರ್ ದನ್ 50, 60, 100 IV ಸೆಂಟರ್ಸ್ ಇದೆ. ಈಗ ಕೃತಕ ಗರ್ಭಧಾರಣೆ, ಬಿಕಾಸ್ ಅವ್ರದ್ದು ಬೇಸಿಕ್ ಹೆಲ್ತ್ ಎಷ್ಟು ಕೆಟ್ಟೋಗಿರುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಗರ್ಭವನ್ನು ಧರಿಸೋದಕ್ಕೆ ಸಾಧ್ಯವಾಗ್ತಿರಲ್ಲ. ಸೊ ನೀವು ಸಿನ್ಸ್ ಬಿಗಿನಿಂಗ್ ಇದ್ರ ಬಗ್ಗೆ ತುಂಬಾ ಗಮನ ವಹಿಸ್ಬೇಕು. ಅದು ಈಗಿನ ಜನರೇಷನ್ ಅಲ್ಲಿ ಓವರ್ ದ ಪಾಸ್ಟ್ ಐ ಥಿಂಕ್ ಒಂದು ಡಿಕೇಡ್ ಇಂದ ಜಾಸ್ತಿಯಿಂದ ಹೇಳ್ತೀನಿ, ತುಂಬಾ ಕಷ್ಟ ಆಗ್ತಿದೆ. ಗರ್ಭಧಾರಣೆ ಅನ್ನೋದೇ ಒಂದು ಚಾಲೆಂಜ್ ಆಗಿದೆ. 25-26 ವರ್ಷಕ್ಕೆ ಮದ್ವೆ ಮಾಡ್ಕೊಂಡ್ರೂ ಸಹ ಚಾಲೆಂಜ್ ಆಗ್ತಾ ಇದೆ. ಸೊ ಮದ್ವೆ ಮಾಡ್ಕೊಳ್ಳೋ ರೇಟ್ಸ್ ಕೂಡ ಏಜ್ಗಳ ವೈಸ್ ಡಿಲೇ ಆಗ್ತಾ ಇದೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಕಲ್ಚರ್ ಇರಬಹುದು, ಇಲ್ಲ ಅಂತಂದ್ರೆ ಯಾವ್ದಾದ್ರದ್ದು ಎಫೆಕ್ಟ್ಗಳು ಇದೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆನೆ ಪ್ರೆಗ್ನೆನ್ಸಿನಲ್ಲಿ ಕನ್ಸೀವಿಂಗ್ ಒಂದು ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು. ಅಂಡ್ ಈಗಿನ ಯೂತ್ಗೆ ವಿ ಹ್ಯಾವ್ ಟು ಗಿವ್ ಅ ಗುಡ್ ಹೆಲ್ತ್. ಸೊ ಅದು ಕೊಟ್ಟಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಸೊ 24-25 ಇಯರ್ಸ್ ಅಲ್ಲಿ ಮದುವೆ ಮಾಡಿಕೊಂಡು, ಐ ಆಮ್ ಶ್ಯೂರ್ ಈಗ ಯಾವುದೇ ಮದುವೆ ಆಗಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ವೈಸ್ ಡಾಕ್ಟರ್ಸ್ ಹತ್ರ ಹೋದ್ರೆ ಅವ್ರು ಫಸ್ಟ್ ಹೇಳೋದನ್ನೇ ಸದ್ಯಕ್ಕೆ ಯಾವುದು ಪ್ಲಾನ್ ಮಾಡಬೇಡಿ ಅಂತ ಹೇಳಿ. ಮುಂಚೆ ಆದ್ರೆ 1 ವರ್ಷ 2 ವರ್ಷ ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಆಮೇಲೆ ನೀವು ಮಗು ಅನ್ನೋದನ್ನ ಪಡ್ಕೋಬಹುದು ಅಂತ ಇದ್ರು. ಬಟ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸದ್ಗುರು ಒಂದ್ ಕಡೆ ಹೇಳ್ತಾರೆ,
ಯಾಕೆ ಇಂಡಿಯಾನಲ್ಲಿ ಇಲ್ಲ ವರ್ಲ್ಡ್ ಅಲ್ಲಿ ಪ್ರೆಗ್ನೆನ್ಸಿ ಆಗಲಿ ರೀಪ್ರೊಡಕ್ಷನ್ ಆಕ್ಟಿವಿಟಿ ಆಗಲಿ ಯಾಕೆ ಡಿಲೇ ಆಗ್ತಿದೆ, ಇಲ್ಲ ಅಂದ್ರೆ ಸುಮಾರು ಜನ ಯಾಕೆ ಪ್ರೆಗ್ನೆನ್ಸಿ ಅನ್ನೋದನ್ನ ತುಂಬಾ ಟಫ್ ಆಗಿ ತಗೊಳ್ತಾ ಇದ್ದಾರೆ, ಅವ್ರಿಗೆ ಮಗು ಬೇಕು ಬಟ್ ಮಗು ಆಗ್ತಿಲ್ಲ ಅಂತಂದ್ರೆ ಅವರು ಎಷ್ಟು ಸಿಂಪಲ್ ಆಗಿ ಒಂದು ಆನ್ಸರ್ ಹೇಳ್ತಾರೆ, ವಿಚ್ ಇಸ್ ವೆರಿ ಸೈಂಟಿಫಿಕ್ ಕೂಡ. ಅದು ಯಾವುದೋ ಒಂದು ಮಿತ್ ಆಗಲಿ ಯಾವುದೋ ಒಂದು ಧಾರ್ಮಿಕ ವಿಚಾರ ಅಲ್ಲ, ಅದು ಅವರ ಸೈಂಟಿಫಿಕ್ ಆಗಿ ಆನ್ಸರ್ ಹೇಳ್ತಾರೆ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಮನುಷ್ಯನ ಒಂದು ದೇಹ, ಒಂದು ಗಂಡಂದು ಒಂದು ಹೆಣ್ಣಿಂದಾಗ್ಲಿ ರೀಪ್ರೊಡಕ್ಷನ್ ಆಕ್ಟಿವಿಟಿಗೆ ಅಂದ್ರೆ ಒಂದು ಇನ್ನೊಂದು ತನ್ನದೇ ಆದ ಜೀವವನ್ನ ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ರೆಡಿ ಆಗೋದು 18 ಇಯರ್ಸ್ ಅಂಡ್ ಅಬವ್. 18 to 20 ಅದು ರೆಡಿ ಆಗ್ಬಿಡುತ್ತೆ. ಹುಡುಗಿರಿಗೆ 18 ಅಂತ ಹೇಳ್ತಾರೆ, ಗಂಡಸರಿಗೆ ಅಫ್ಕೋರ್ಸ್ 18 to 21 ಅಂತ ತಗೋಬಹುದು. ಸೊ ಆವಾಗ್ಲಿಂದ ಅದು ಆ ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ರೆಡಿ ಆಗುತ್ತೆ. ಸೊ ಅವ್ರ ಸದ್ಗುರು ಅವ್ರ ಪ್ರಕಾರ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಆವಾಗ್ಲಿಂದ ಇವಾಗ ಏನು ಜನರೇಷನ್ಗಳು ಮದುವೆ ಮಾಡಿಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡಿಕೊಂಡು ಏನ್ ಮಗು ಬೇಕು ಅಂತ ಹೋಗ್ತಾರೆ, ಅಲ್ಲಿ ಗ್ಯಾಪ್ ಬಂದು ಆಲ್ಮೋಸ್ಟ್ 7-8 ಇಂದ 10 ಇಯರ್ಸ್ ತನಕ ಆಗ್ಬಿಡುತ್ತೆ. ಸೊ ಈ ಒಂದು ಅಂಗ ನಮ್ಮ ದೇಹದಲ್ಲಿ ಏನಿದೆ, ಎಸ್ಪೆಷಲಿ ಒಂದು ಹೆಣ್ಣಿನ ದೇಹದಲ್ಲಿ ಏನೋ ಒಂದು ಗರ್ಭಕೋಶ ಅನ್ನೋದಿರುತ್ತೆ, ಅದು ಒಂದು ಕೆಲಸ ಮಾಡೋದಕ್ಕೆ ರೆಡಿ ಆಗುತ್ತೆ ಒಂದು ಏಜ್ ಅಲ್ಲಿ. ಬಟ್ ಅದನ್ನ ನಾವು ಉಪಯೋಗಿಸೋದು ಆಫ್ಟರ್ 8 ಇಯರ್ಸ್, ಆಫ್ಟರ್ 10 ಇಯರ್ಸ್ ಅಂತ ಆದಾಗ ಅವ್ರು ಹೇಳ್ತಾರೆ ಅದು ಅದರ ಕೆಲಸವನ್ನ ಸಂಪೂರ್ಣವಾಗಿ ಮಾಡಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ. ಸೊ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ. ಮತ್ತೆ ನನಗೆ ಮನಸ್ಸಿಗೆ ನಿಜವಾಗ್ಲೂ ನಾಟುತ್ತಾ ಮಾತು. ನಾನು ಯೋಚನೆ ಮಾಡಕ್ ಶುರು ಮಾಡಿದೆ, ಅವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ನಮ್ ರಿಪ್ರೊಡಕ್ಷನ್ ಆಕ್ಟಿವಿಟಿ ಇದೆ, ಹಾಗಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬಾರ್ದು, ಅವ್ರಿಗೆ ಇಮಿಡಿಯೇಟ್ ಆಗಿ ಮದುವೆ ಮಾಡಿ ಕಳಿಸ್ಬೇಕು, ನಾಟ್ ದ್ಯಾಟ್ ಅಟ್ ಆಲ್. ಬಟ್ ಎಲ್ಲದಕ್ಕೂ ಒಂದು ಏಜು, ನಮ್ಮ ದೇಹಕ್ಕೆ ಒಂದು ಶಕ್ತಿ, ಒಂದು ಕ್ರಿಯೆನ ಮಾಡೋದಕ್ಕೆ ಅಂತ ಇರುತ್ತೆ. ಆದಷ್ಟು ನಾವು ಅದನ್ನ ಫಾಲೋ ಮಾಡಿದಾಗ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಾಗಲ್ಲ. ಅದನ್ನ ಬಿಟ್ಟು ಇನ್ನೇನು ಇಂಪಾರ್ಟೆಂಟ್ ಮ್ಯಾಟರ್ಸ್ ಆಗಲಿ, ವಿಷಯಗಳಾಗ್ಲಿ, ಈ ಗರ್ಭಧಾರಣೆ ಅನ್ನೋದಕ್ಕೆ, ಫಿಟ್ನೆಸ್ ಅನ್ನೋದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂದ್ರೆ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ರೆ 2 ವಿಷಯ. ಒಂದು ಜೀವನ ಶೈಲಿ, ಅವರ್ ಲೈಫ್ ಸ್ಟೈಲ್. ಸೆಕೆಂಡ್ ಒನ್, ನಾವು ಸಂಬಂಧಗಳಿಗೆ ಕೊಡುವಂತಹ ಬೆಲೆ, ದ ವ್ಯಾಲ್ಯೂಸ್ ವಾಟ್ ವಿ ಗಿವ್ ಟು ದಿ ರಿಲೇಶನ್ಶಿಪ್ಸ್. ಮೊದಲನೇದು ಜೀವನ ಶೈಲಿ. ಲೈಫ್ ಸ್ಟೈಲ್ ಅಂದ್ರೆ ಏನು? ಅದಕ್ಕೇನು ಒಂದು ದೊಡ್ಡ ಡೆಫಿನೇಷನ್ ಅಂತ ಇಲ್ಲ. ನಾವು ದಿನದ 24 ಗಂಟೆಗಳಲ್ಲಿ ನಮ್ಮ ದೇಹವನ್ನ ಹೇಗೆ ತೊಡಗಿಸ್ಕೊಳ್ತೀವಿ, ಅದಕ್ಕೆ ಯಾವ ತರ ನಾವು ಫುಡ್ ಸಪ್ಲಿಮೆಂಟ್ ಕೊಟ್ಟು ಎನರ್ಜಿಯನ್ನ ಕೊಡ್ತೀವಿ, ಮತ್ತೆ ಆ ಎನರ್ಜಿ ಕೊಟ್ಟದ್ದನ್ನ ನಾವು ಹೇಗೆ ಸವಿಸ್ತೀವಿ. ಸೊ ಹಾಗೆ ಬರಕ್ ಹೋದ್ರೆ ನಮ್ಮ ದಿನನಿತ್ಯದ ಆಹಾರ, ಏನ್ ತಿಂತೀವಿ, ಯಾವಾಗ ತಿಂತೀವಿ, ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಿಂದ ಆಹಾರವನ್ನ ನಾವು ಹೇಗೆ ಜೀರ್ಣಿಸ್ಕೊಳ್ತೀವಿ, ನಾವು ಕುಂತಿದ ಕಡೆನೆ ಕೂತಿರ್ತೀವ, ಇಲ್ಲ ಅಂತಂದ್ರೆ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ತೀವ, ಇಲ್ಲ ಫಿಸಿಕಲ್ ಏನಾದ್ರು ಕೆಲಸಗಳು ಮಾಡ್ತೀವ, ಆಫೀಸ್ ಹೋಗ್ತೀವ, ಇಲ್ಲ ಮನೆಯಲ್ಲೇ ಕೆಲಸ ಮಾಡ್ತೀವ, ಯಾವ ತರ ದೈಹಿಕ ಕೆಲಸವನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಥರ್ಡ್ ಒನ್, ಆ ಎನರ್ಜಿಯನ್ನ ನಾವು ಇವಾಗ ಒಂದು ಪರ್ಟಿಕ್ಯುಲರ್ ಚಪಾತಿ ತಿಂದ್ರೆ ಅದರಿಂದ ನಮ್ಗೇನ್ ಕ್ಯಾಲರೀಸ್ ಬರುತ್ತೆ, ಎಲ್ಲ ಏನ್ ಪ್ರೋಟೀನ್ಸ್, ವಿಟಮಿನ್ಸ್ ಬರುತ್ತೆ, ಅದನ್ನು ನಾವು ಎಷ್ಟು ಸವಿಸ್ತಿದೀವಿ, ಎಷ್ಟು ದೇಹದಲ್ಲಿ ಇಟ್ಕೊಳ್ತಿದೀವಿ, ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ದಿನಚರಿನಲ್ಲಿ ನೀವು ನಿಮ್ಮ ದೇಹಕ್ಕೆ ಒಳ್ಳೆ ಆಹಾರ ಕೊಟ್ಟು ಅದನ್ನ ದೇಹ ಜೀರ್ಣಿಸ್ಕೊಂಡು ಅದರಿಂದ ಬರುವಂತಹ ಎಲ್ಲ ಶಕ್ತಿಯನ್ನ ನಾವು ಒಂದು ಮಟ್ಟಕ್ಕೆ ಉಪಯೋಗಿಸ್ಲಿಲ್ಲ ಅಂತಂದ್ರೆ ನಿಮ್ಮ ದೇಹ ಆಬ್ವಿಯಸ್ಲಿ ಫಿಟ್ ಆಗಿರಲ್ಲ. ಸೊ ಎಕ್ಸಸೈಸ್ ಒಂದೇನೆ ನೀವು ಎಕ್ಸಸೈಸ್ ಮಾಡಿದ ತಕ್ಷಣನೇ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಫ್ಯಾಟ್ಸ್, ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ ಅಲ್ಲ, ಸುಳ್ಳು. ಅದೆಲ್ಲ ಈಗಿನ ಕಾಲದ ಲೇಟೆಸ್ಟ್ ಜಿಮ್ಗಳು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ಸ್ ಅನ್ಸುತ್ತೆ, ಇಲ್ಲ ಅಲ್ಲಿನ ಪರ್ಸನಲ್ ಟ್ರೈನರ್ಸ್ ಹೇಳ್ಕೊಂಡು ಬರೋದಾಗುತ್ತೆ ಅನ್ಸುತ್ತೆ, ಇಲ್ಲ ನೀವು ಇಷ್ಟು ಗಂಟೆ ಇಷ್ಟು ನಿಮಿಷ ಎಕ್ಸಸೈಸ್ ಮಾಡಿದ್ರೆ ಮಾತ್ರನೇ ನಿಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಬರ್ನ್ ಆಗೋದು, ಕ್ಯಾಲರೀಸ್ ಬರ್ನ್ ಆಗೋದು. ನಾಟ್ ಎಟ್ ಆಲ್. ನಂದೇ ಒಂದು ಓನ್ ಎಕ್ಸಾಂಪಲ್ ತಗೊಳ್ತೀನಿ. ನನ್ನ ಮನೇಲಿ ಮೇಡ್ ಇಲ್ಲ, ನಾನು ಯಾರು ಮನೆ ಕೆಲಸವನ್ನು ಇಟ್ಕೊಂಡಿಲ್ಲ, ಮನೆಯ ಪ್ರತಿಯೊಂದು ಕೆಲಸನೂ ಸಹ ನಾನೇ ಮಾಡ್ತೀನಿ. ಸೊ ದಟ್ ಇಸ್ ಮೋರ್ ದನ್ ಎನಫ್ ಫಾರ್ ಅನ್ ಎಕ್ಸಸೈಸ್ ಫಾರ್ ಮೀ. ನಾನು ಎಕ್ಸಸೈಸ್ ಮಾಡೋದಕ್ಕಿಂತ ತುಂಬಾ ತುಂಬಾ ಹೆಚ್ಚು ಮಟ್ಟಿಗೆ ಕ್ಯಾಲರೀಸ್ ಆಗಲಿ ಫ್ಯಾಟ್ ಆಗಲಿ ಬರ್ನ್ ಆಗುತ್ತೆ ನಾನು ಮಾಡುವಂತಹ ದಿನಚರಿ ಕೆಲಸಗಳಿಂದ.
ಸೊ ಅದೇ ರೀತಿ ನೀವು ನಿಮ್ಮ ದಿನಚರಿ ಇವಾಗ ಆಫೀಸ್ ವರ್ಕ್ ಗಳಲ್ಲಿ ಇಲ್ಲ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ there are thousands of varieties of work. ಒಬ್ಬ ಡೆಲಿವರಿ ಬಾಯ್ ಕೂಡ ಕೆಲಸ ಮಾಡ್ತಾನೆ, ಒಬ್ಬ ಪರ್ಸನ್ ಮ್ಯಾನೇಜರ್ ಆಗಿ ಕುತ್ಕೊಂಡು ಆಫೀಸಲ್ಲಿ ಕೂಡ ಕೆಲಸ ಮಾಡ್ತಾನೆ. ಬಟ್ ಡೆಲಿವರಿ ಬಾಯ್ ಆಗಿ ಗಾಡಿಯಲ್ಲಿ ಕುತ್ಕೊಂಡು ಬ್ಯಾಂಗ್ಳೂರ್ ಸಿಟಿನಲ್ಲಿ ರೋಡ್ ಅಲ್ಕೊಂಡು ಡೆಲಿವರೀಸ್ ಮಾಡಿ ಆತನ ದೇಹದಲ್ಲಿರುವಂತಹ ಎನರ್ಜಿ ಯುಟಿಲೈಸ್ ಆಗೋ ರೀತಿನೇ ಬೇರೆ. ಅದೇ ಒಬ್ಬ ಮ್ಯಾನೇಜರ್ ಆಫೀಸ್ ಅಲ್ಲಿ ಕೂತ್ಕೊಂಡು ಆತನ ಎನರ್ಜಿ ಏನ್ ಊಟ ತಿಂದು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ರೀತಿನೇ ಬೇರೆ. ಸೊ ದ ಟೈಪ್ ಆಫ್ ಎಕ್ಸರ್ಸೈಸ್ ಆಫೀಸ್ ಅಲ್ಲಿ ಕೆಲಸ ಮಾಡೋರಿಗೆ ಏನ್ ಬೇಕಾಗುತ್ತೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ದ್ಯಾನ್ ದಟ್ ಆಫ್ ಸಂಬಡಿ ಹೂಸ್ ಡೆಲಿವರಿಂಗ್. ಯಾರು ಡೆಲಿವರಿನ ಮಾಡ್ತಾ ಇದ್ದಾರೆ ಒಂದು ಡೆಲಿವರಿ ಬಾಯ್ ಆಗಿ, ಅವರಿಗೆ ಬೇಕಾಗಿರುವಂತ ಎಕ್ಸರ್ಸೈಸ್ ಅವರು ಫಿಟ್ ಆಗಿರೋದಕ್ಕೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಫುಡ್ ಹ್ಯಾಬಿಟ್ಸ್ ಕೂಡ, ಆಹಾರ ಪದ್ಧತಿ ಕೂಡ ಅವರಿಬ್ಬರದು ಬೇರೆ ಬೇರೆ ಆಗಿರುತ್ತೆ. ಸೊ ನೀವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋ ವಿಚಾರ, ನನ್ನ ದೇಹಕ್ಕೆ ಯಾವ ಆಹಾರವನ್ನ ತಿಂದ್ರೆ ಉಪಯೋಗವಾಗುತ್ತೆ, ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ, ಮತ್ತೆ ಆಗೋದನ್ನ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಮತ್ತೆ ಅದನ್ನ ನಾನು ಹೇಗೆ ಸವಿಸಬೇಕು, ತುಂಬಾ 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 ಮುಖ್ಯ ಆಗುತ್ತೆ. ಸೊ this is exclusively for people who work for MNC ಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು, ಅವರಿಗೆ ತುಂಬಾ ತುಂಬಾ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳಬೇಕು ನಾನು. ನಿಮ್ಮ ದೇಹ 8 hours ಗಿಂತ ಜಾಸ್ತಿ ಒಂದು ಪೋಸ್ಟರ್ ಕೂತಿರುತ್ತೆ. ಅಂದ್ರೆ ನೀವು ಚೇರ್ ಮೇಲೆ ಕೂತಿರ್ತೀರಾ, ಹೀಗೆ ಈ ಪೋಸ್ಟರ್ ಹೀಗಿರುತ್ತೆ, ಈ ಕಾಲುಗಳು ಹೀಗೆ ಮಡ್ಚಿರಲ್ಲ, ಬಟ್ ಚೇರಿಂದ ಕೆಳಗಡೆ ಇರುತ್ತೆ. ಇಲ್ಲ ವರ್ಕ್ ಫ್ರಮ್ ಹೋಮ್ ನೀವು ಹಿಂಗೆ ಕೂತಿರ್ತೀರಾ, ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀರಾ, ಇಲ್ಲ ಕಾಲು ಉದ್ದ ಮಾಡ್ತೀರಾ, ಒಂದು ಟೇಬಲ್ ಹಾಕೋತೀರಾ ಲ್ಯಾಪ್ಟಾಪ್. ಸೊ ನಿಮ್ಮ ಈ ಡೌನ್ ಪೋರ್ಷನ್ ಏನಿದೆ, ಈ ಪೋರ್ಷನ್ 8 hours 9 hours ಮೂವ್ಮೆಂಟ್ಸ್ ಇರಲ್ಲ, ಬಿಕಾಸ್ ನೀವು ಕೆಲಸ ಮಾಡ್ತಾ 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 ಇರ್ತೀರಾ. ಸೊ ಪ್ರತಿ ಏನೇ ರೀಪ್ರೊಡಕ್ಷನ್ ಆಕ್ಟಿವಿಟಿಗಾಗ್ಲಿ ನಿಮ್ಮ ಲೋವರ್ ಅಬ್ಡಮನ್, ಓಕೆ, ನೀವೆಲ್ಲಿ ಬೆಲ್ಟ್ ಹಾಕ್ತೀರಾ ಆ ಪೋರ್ಷನ್ ಮೂವ್ಮೆಂಟ್ ಇರೋದು ತುಂಬಾ ತುಂಬಾ ಮುಖ್ಯ. ಯಾವ ಡಾಕ್ಟರ್ಸ್ ಕೂಡ ಹೇಳಲ್ಲ ಇದು ನನಗೆ. ದೇ ಓನ್ಲಿ ಟೆಲ್ ಯು ನಿಮ್ಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಇಲ್ಲ ನಿಮ್ಗೆ ಎಗ್ ರಿಲೀಸ್ ಆಗ್ತಿಲ್ಲ, ಹುಡುಗಿಗೆ PCOD ಪ್ರಾಬ್ಲಮ್ ಇದೆ, ಇವ್ರದ್ದು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ, ಇಲ್ಲ ಅಂದ್ರೆ ನಂಬರ್ ಆಫ್ ಕ್ವಾಂಟಿಟಿ ಬರ್ತಿರೋದು ಸರಿ ಹೋಗ್ತಿಲ್ಲ. ಸೊ ಇಷ್ಟೇ ಹೇಳ್ತಾರೆ ಹೊರತು, ಬಟ್ ಈ ಪ್ರಾಬ್ಲಮ್ಸ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ಯಾವ ಡಾಕ್ಟರ್ಸು ಹೇಳಲ್ಲ. ನನ್ನ ಫ್ರೆಂಡ್ಸ್ ಸುಮಾರು ಜನ ದೇ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್, ರಿಲೇಟಿವ್ಸ್ ಕೂಡ, ಬಟ್ ಯಾವ ಡಾಕ್ಟರ್ ಕೂಡ ನಾನ್ ಹೇಳೋದನ್ನ ಅವರಿಗೆ ಯಾರು ಹೇಳ್ತಿಲ್ಲ. ನನಗೆ ನನ್ನ ಆಯುರ್ವೇದಿಕ್ ಡಾಕ್ಟರ್ ಒಬ್ರಿದ್ರು, ಡಾಕ್ಟರ್ ಪಾಟೀಲ್ ಅಂತ, ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್. ಅವರು ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಹೇಳ್ಕೊಟ್ಟ ಸುಮಾರು ಟಿಪ್ಸ್ಗಳು ನಾನು ಇದುವರೆಗೂ ಫಾಲೋ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಸಹ. ತುಂಬಾ 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 ಉಪಯೋಗ ಆಗ್ತಿದೆ. ಯಾರ್ಯಾರು ಅದನ್ನ ಕೇಳ್ತಾರೆ ಇಲ್ಲ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ ಅನ್ನೋರಿಗೆ. ಸೊ ನೀವು ಯಾರು MNCಗಳಲ್ಲಿ ಎಸ್ಪೆಷಲಿ ಸಿಸ್ಟಮ್ಸ್ ಮುಂದೆ ಕುತ್ಕೊಂಡು ಗಂಟೆಗಟ್ಟಲೆ ಕೆಲಸ ಮಾಡೋರು, ನೀವು ಎವ್ರಿ ಹಾಫ್ ಅನ್ ಅವರ್ ನೀವು ಎದ್ದೇಳ್ಬೇಕು, ಒಂದು 2 minutes ವಾಕ್ ಮಾಡಬೇಕು, ನಿಮ್ ಕೈಕಾಲುಗಳನ್ನೆಲ್ಲ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಬೇಕು, ಆಮೇಲೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ವರ್ಕ್. ನೀವು ಆ ಪೋಸ್ಟರ್ಗೆ ಯಾವಾಗ್ಲೂ ಆ ಪೊಸಿಷನ್ ಅಲ್ಲೇ ಕೂತ್ಕೊಂಡಿದ್ರೆ ನಿಮ್ಮ ರಿಪ್ರೊಡಕ್ಷನ್ ಸಿಸ್ಟಮ್ಸ್ ತುಂಬಾ ಕೆಟ್ಟದಾಗ ಡ್ಯಾಮೇಜ್ ಆಗುತ್ತೆ. ನೀವು ಇದನ್ನ ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುತ್ತ ವಿಚಾರ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಲೈಫ್ ಸ್ಟೈಲ್. ಸೆಕೆಂಡ್ ಬಂದ್ಬಿಟ್ಟು ನಾವು ಸಂಬಂಧಗಳಿಗೆ ಕೊಡುವಂತಹ ಒಂದು ಪ್ರೀತಿ, ವಿಶ್ವಾಸ, ಟೈಮ್ ಮತ್ತೆ ಮರ್ಯಾದೆ. ಸೊ ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀನಿ, ಎಷ್ಟು ಜನ ಎಸ್ಪೆಷಲಿ ಮದುವೆ ಆಗಿರೋರು, ಈವನ್ ಮೇ ಬಿ ಇನ್ ದ ಫ್ಯಾಮಿಲಿ ಲೈಕ್ ಮಕ್ಕಳು, ಅಪ್ಪ ಅಮ್ಮ, ವಾಟ್ ಎವರ್, ಎಷ್ಟು ಜನ ಒಂದ್ಸಲಿ ದಿನಕ್ಕೆ ಒಂದು ಫ್ಯಾಮಿಲಿ ಮೆಂಬರ್ಗೆ, ಸ್ಪೌಸ್ಗೆ, ತನ್ನ ಪಾರ್ಟ್ನರ್ಗೆ ಐ ಲವ್ ಯು ಅಂತ ಹೇಳ್ತೀರಾ ದಿನಕ್ಕೆ ಒಂದು ಸಲ? ಯೋಚನೆ ಮಾಡಿ. ಎಷ್ಟು ಕೋಟಿ ಜನ ಇದೀವಿ ನಾವು ಕರ್ನಾಟಕದಲ್ಲಿ. ಎಷ್ಟು ಜನ ಬಂದೇ ಒಂದ್ಸಲಿ ದಿನಕ್ಕೆ ಆ ಒಂದು ಸೆಕೆಂಡ್ ಟೈಮ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತೀರಾ? ಒಂದ್ ಹಗ್ ಕೊಡ್ತೀರಾ, ಇಲ್ಲ ಒಂದು ಮುತ್ತು ಕೊಡ್ತೀರಾ? ಅದು ತಂದೆ ತಾಯಿ ಇಬ್ಬರ ಮಧ್ಯೆ ಆಗಿರ್ಬೋದು, ತಂದೆ ತಾಯಿ ಮಕ್ಕಳ ಮಧ್ಯೆ ಆಗಿರ್ಬೋದು, ಇಲ್ಲ ಒಂದು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು. ಸೊ ಇದು ನಮ್ಮ ಜನರೇಷನ್ ಅಲ್ಲಿ ಅಂತ ಹೇಳ್ಬೋದು ನಾನು, ಮಿಸ್ ಆಗ್ತಾ ಇದೆ. ಸೊ ಒಂದು ಸಂಬಂಧಗಳಿಗೆ ವ್ಯಾಲ್ಯೂ ಇಲ್ಲ. ನಾವು ನಮ್ಮ ಪ್ರಪಂಚದಲ್ಲಿ ಮುಳುಗೋಗ್ತಾ ಇದ್ದೀವಿ. ನಮ್ಮ ಮೊಬೈಲ್, ನಮ್ಮ ಫೇಸ್ಬುಕ್, ನಮ್ಮ ಇನ್ಸ್ಟಾ, ನಮ್ಮ ಚಾನೆಲ್ಸ್ ಅಂಡ್ ಅದರಲ್ಲೇ ಮುಳುಗೋಗ್ತಿರ್ತೀವಿ. ಸೊ ತುಂಬಾ ತುಂಬಾ ನಾವು ನೋಡ್ತಾನೆ ಇರ್ತೀವಿ. ಮಿಮ್ಸ್ ಕೂಡ ಬರ್ತಾ ಇರತ್ತೆ, ಟ್ರಾಲರ್ಸ್ ಟ್ರೋಲ್ ಮಾಡ್ತಾನೆ ಇರ್ತಾರೆ.
ಒಂದೇ ಫ್ಯಾಮಿಲಿನಲ್ಲಿ 4 ಜನ ಇದ್ದೀವಿ ಅಂದ್ರೆ 4 ಜನರ ಕೈಯಲ್ಲೂ ಫೋನು, ವಿ ಆರ್ ಇನ್ ಅವರ್ ಓನ್ ವರ್ಲ್ಡ್. ನಮ್ಮ ನೆಟ್ಫ್ಲಿಕ್ಸ್ ಅಲ್ಲಿ ಇರ್ಬೋದು, ನಮ್ಮ ಪ್ರೈಮ್ ಅಲ್ಲಿ ಇರ್ಬೋದು, ನಮ್ಮ ಫೇಸ್ಬುಕ್ ಇರ್ಬೋದು, ನಮ್ಮ ಇನ್ಸ್ಟಾ ಇರ್ಬೋದು. ಸೊ ಇದು ನಮ್ಮ ಪರಸ್ಪರವಿರುವಂತಹ ಸಂಬಂಧ, ಎಸ್ಪೆಷಲಿ ಒಂದು ಕಪಲ್ ಮಧ್ಯೆ ಇರುವಂತಹ ಸಂಬಂಧ ಬಗ್ಗೆ ತುಂಬಾ ಗ್ಯಾಪ್ಸ್ ತರ್ತದೆ. ನನ್ನ ಒಂದು ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್, ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಬ್ಬರಿಗೂ 30+ ಇಯರ್ಸ್ ಆಗಿದೆ, 30 ಇಯರ್ಸ್ ಮೇಲೆ ಆಗಿದೆ ವಯಸ್ಸು. ಗಂಡ ಒಂದು MNC ನಲ್ಲಿ ಕೆಲಸ ಮಾಡ್ತಾರೆ, ಹೆಂಡತಿನೂ ಕೂಡ ಒಂದು MNC ನಲ್ಲಿ ಕೆಲಸ ಮಾಡ್ತಾಳೆ. ಸೊ ಕ್ಲೋಸ್ ಫ್ರೆಂಡ್, ಇಬ್ಬರಿಗೂ ಮಕ್ಕಳು ಬೇಕೇ ಬೇಕು. ಆದ್ರೆ ಇಬ್ಬರಿಗೂ ಕೂಡ ಆ ಒಂದು ಪರ್ಸನಲ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಬ್ಬರತ್ರೂ ಟೈಮ್ ಇಲ್ಲ. ಸೊ ಆರ್ಟಿಫಿಷಿಯಲ್ ಆಗಿ ಒಂದು ಓವ್ಯುಲೇಷನ್ ಟೈಮ್ ಅಲ್ಲಿ ಅವರು ಓಕೆ ಡಾಕ್ಟರ್ಸ್ ಹೇಳ್ತಾರೆ ನೀವು ಈ ಟೈಮ್ ಅಲ್ಲಿ ಯು ನೀಡ್ ಟು ಹ್ಯಾವ್ ಇಂಟರ್ಕೋರ್ಸ್ ಅಂತ ಹೇಳಿ, ಸೊ ಅವ್ರು ಸಂಹೌ ದೇ ಮೇಕ್ ಇಟ್, ಬಟ್ ಅದು ಏನ್ ಪಾಸಿಟಿವ್ ಆಗಿ ಆಗ್ಬೇಕು ಏನು ಆಗ್ತಿಲ್ಲ. ಸೊ ಎಲ್ಲಾ ತರ ಟೆಸ್ಟ್ ಗಳು ಮಾಡಿಸಿದ್ರು, ಆದ್ರೆ ಟೆಸ್ಟ್ ಅಲ್ಲೆಲ್ಲ ಎಲ್ಲ ರಿಸಲ್ಟ್ಸ್ ಪಾಸಿಟಿವ್ ಅಂತ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದು ರೀಪ್ರೊಡಕ್ಷನ್ ಅನ್ನೋದೇನಿದೆ, ಒಂದು ಗರ್ಭಧಾರಣೆ ಅನ್ನೋದೇನಿದೆ, ಆಲ್ಮೋಸ್ಟ್ 3 years ಇಂದ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಿಲ್ಲ. ಸೊ ಅವರಿಗೆ ನಾನು ಹೇಳಿದ್ ಬಂದೆ, ನಿಮ್ಮಿಬ್ಬರಿಗೆ ಒಂದು ಪರ್ಸನಲ್ ಟೈಮ್ ಅನ್ನೋದೇನಿದೆ ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಕೊಡಿ, ಪ್ರೀತಿನ ಹಂಚ್ಕೊಳ್ಳಿ. ಮತ್ತೆ ಕೆಲಸ ಅನ್ನೋದನ್ನ ನಾವು ಪರ್ಸನಲ್ ಲೈಫ್ಗಿಂತ ಒಂಚೂರು ಸೆಪರೇಟ್ ಮಾಡಿನೇ ಇಡಬೇಕು. ಬಿಕಾಸ್ ಕೆಲಸ ಅನ್ನೋದಾಗ್ಲಿ, ದುಡಿಮೆ ಅನ್ನೋದಾಗ್ಲಿ ನೀವು ಇವತ್ತಲ್ಲ ನಾಳೆ ಮಾಡಬಹುದು. ಆದ್ರೆ ಒಂದು ನೀವು ಮತ್ತೆ ನಿಮ್ಮ ಸ್ಪೌಸ್ ಪಾರ್ಟ್ನರ್ ಸೇರಿ ಒಂದು ಜೀವವನ್ನ ಭೂಮಿಗೆ ತರಬೇಕಂತ ಡಿಸೈಡ್ ಮಾಡಿದ್ರಲ್ಲ, ಅದು ಎಲ್ಲದಕ್ಕಿಂತ ಮುಖ್ಯ ಆಗುತ್ತೆ. ಬಿಕಾಸ್ ಅದು ಒಂದು ಸರ್ಟನ್ ಏಜ್ ಅಲ್ಲಿ, ಒಂದು ಸರ್ಟನ್ ಟೈಮ್ ಅಲ್ಲಿ ಮಾತ್ರನೇ ಆಗೋದು, ಅದು ಯಾವಾಗ್ಲೂ ಆಗಲ್ಲ. ಕೆಲಸ ಅನ್ನೋ ದುಡಿಮೆ ಅನ್ನೋದು ನೀವು ಯಾವಾಗ್ಲೂ ಮಾಡಬಹುದು. ಸೊ ದಯವಿಟ್ಟು ಎಲ್ಲರಲ್ಲೂ ನನ್ನ ಪ್ರಾರ್ಥನೆ ಇಲ್ಲ ಅಂತಾರೆ ವಿನಂತಿ ಏನು ಅಂತಂದ್ರೆ, ಆರೋಗ್ಯ ಅನ್ನೋದ್ರ ಬಗ್ಗೆ ದಯವಿಟ್ಟು ತುಂಬಾ 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 ಇಂಪಾರ್ಟೆನ್ಸ್ ಕೊಡಿ. ಕೊರೋನಾ ಅನ್ನೋದು ನಮ್ಗೆಲ್ಲ ಆಗ್ಲೇ ತುಂಬಾ ದೊಡ್ಡ ಪಾಠ ಕಲಿಸಿದೆ, ನಮ್ಮನ್ನೆಲ್ಲಾನು ಫೋರ್ಸ್ಫುಲಿ ಮನೆ ಒಳಗಡೆ ಇರೋ ತರ ಮಾಡಿದೆ ಅಲ್ವಾ. ಸೊ ಯಾರು ಮೀಟ್ ಆಗ್ತಿರ್ಲಿಲ್ಲ, ಯಾರು ಜೊತೆ ಸೇರ್ತಿರ್ಲಿಲ್ಲ, ಎಲ್ಲ ಆಗ್ತಿತ್ತು. ಬಟ್ ಈಗ ಲಾಸ್ಟ್ 2019 ಮಾರ್ಚ್ ಇಂದ 4 ಗೋಡೆ ಮಧ್ಯೆ ಕೊರೋನಾ ಅನ್ನೋದು ನಮ್ಮ ಫ್ಯಾಮಿಲಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಸೊ ಇವಾಗ ಆಲ್ಮೋಸ್ಟ್ ಸಾಕಪ್ಪ ಫ್ಯಾಮಿಲಿ ಸವಾಸ, ಮತ್ತೆ ಲೆಟ್ ಅಸ್ ಗೋ ಬ್ಯಾಕ್ ಟು ವರ್ಕ್ ಅನ್ನೋ ತರ ಆಗಿದೆ. ಬಟ್ ಸ್ಟಿಲ್ ಇಟ್ ಇಸ್ ಪ್ಲೇಯಿಂಗ್ ಇಟ್ಸ್ ಓನ್ ರೋಲ್. ಬಟ್ ತುಂಬಾ ಜನ ನಮ್ಗೆ ಕ್ಲೋಸ್ ಆಗಿರೋರ್ನ ಠಕ್ ಅಂತ ಹೇಳಿ ಮಾಯ ಮಾಡಿ, ಠಕ್ ಅಂತ ಹೇಳಿ ನಮ್ಮಿಂದ ದೂರ ಮಾಡಿ ನಮ್ಗೆ ಒಳ್ಳೆ ಪಾಠ ಕಲಿಸಿದೆ. ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಹೇಳ್ಕೊಟ್ಟಿದೆ. ಸೊ ಈಗ್ಲಾದ್ರೂ ನಾನು ತುಂಬಾ ಕೌನ್ಸಿಲಿಂಗ್ ಗಳು ಮಾಡ್ತೀನಿ. ಐ ಆಮ್ ಅನ್ ಯೋಗ ಟ್ರೈನರ್ ಫ್ರಮ್ ಆಲ್ಮೋಸ್ಟ್ ಲೈಕ್ ಐ ಪ್ರಾಕ್ಟೀಸ್ ಯೋಗ. ಒಂದು 20 years ಇಂದ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಒಂದು 10 years ಪ್ಲಸ್ ಇಂದ ನಾನು ಈ ಕಪಲ್ ಕೌನ್ಸಿಲಿಂಗ್ ಮಾಡ್ತೀನಿ. ಇನ್ ಟರ್ಮ್ಸ್ ಆಫ್ ಗರ್ಭ ಧರಿಸೋದಾಗ್ಲಿ, ಇಲ್ಲ ಅಂತಂದ್ರೆ ಎಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ, ಇಲ್ಲ ಎಷ್ಟು ಈಸಿ ಇರುತ್ತೆ, ಯಾವ ತರ ಮುಂದುವರಿಬೇಕು, ಇದ್ರ ಬಗ್ಗೆ ಎಲ್ಲ ಕೌನ್ಸಿಲಿಂಗ್ ಮಾಡ್ತಿರ್ತೀನಿ ನಾನು. ತುಂಬಾ 10 ವರ್ಷದಿಂದ ನಾನು ಫೇಸ್ ಮಾಡ್ತಿರೋದು ಇಲ್ಲ ಕೇಳ್ತಿರೋದು ಸೇಮ್ ಸಿಮಿಲರ್ ಪ್ರಾಬ್ಲಮ್ಸ್. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆಗ್ತಿಲ್ಲ. ಬಟ್ ನಮ್ದು ಇಲ್ಲ ಅಂತಂದ್ರೆ ಎಗ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಇಲ್ಲ ಸ್ಪರ್ಮ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಅವ್ರ ಲೈಫ್ ಸ್ಟೈಲ್ಗಳು ಕೇಳಿದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಅದು ತುಂಬಾ ಆರ್ಟಿಫಿಷಿಯಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಅವರಿಗೆ ಒಂದು ಇದೆಲ್ಲ ಮುಖ್ಯ ಲೈಫ್ ಅಲ್ಲಿ, ಬಟ್ ಇದು ಮುಖ್ಯ ಅನ್ನೋದು ಹೇಳ್ಕೊಡ್ಲಿಕ್ಕೆ ಯಾರು ಇರಲ್ಲ. ಅಂಡ್ ದೇ ಆರ್ ಲಾಸ್ಟ್ ಇನ್ ದರ್ ಓನ್ ವರ್ಲ್ಡ್. ಮತ್ತೆ ಬ್ಯಾಂಗ್ಳೂರ್ ಅನ್ನೋ ಸಿಟಿನಲ್ಲಿ ಸರ್ವೈವ್ ಮಾಡೋದಕ್ಕೂ ಸಹ ನೀವು ಅದೇ ತರ ಇರಬೇಕಾಗುತ್ತೆ. ಬಿಕಾಸ್ ಯು ನೀಡ್ ಟು ಅರ್ನ್ ಸಮ್ ಸ್ಪೆಸಿಫಿಕ್ ಅಮೌಂಟ್ ಅಲ್ವಾ ಬ್ಯಾಂಗ್ಳೂರ್ ಇರೋದಕ್ಕೆ. ಸೊ ಅದು ಎಲ್ಲಾದ್ರ ಮಧ್ಯನೂ ಯು ಸ್ಟಿಲ್ ಕ್ಯಾನ್ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಯೋರ್ ಹೆಲ್ತ್ ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್. ಸೊ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಇದನ್ನ ಚಾಪ್ಟರ್ಸ್ ತರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಚಾಪ್ಟರ್ 1, 2, 3, 4, 5, 6, 7, 8 ಅಂತ ಹೇಳಿ. ಸೊ ಇವತ್ತು ನಾನು ತಿಳಿಸ್ಕೊಟ್ಟೆ ನಿಮ್ಗೆ ಫಿಟ್ನೆಸ್ ಅನ್ನೋದ್ರ ಬಗ್ಗೆ. ನೀವು ಫಸ್ಟ್ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಅನ್ಕೊಂಡಾಗೆ ಒಂದು ಕಪಲ್ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು. ಅವ್ರು ಒಂದು ರೂಟೀನ್ ಫಾಲೋ ಮಾಡಿ ಒಂದು ಮಾನಸಿಕ ಮತ್ತು ದೈಹಿಕ ಸ್ಥಿತಿನ ಮೇಂಟೈನ್ ಮಾಡಬೇಕು. ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಯಾವ ತರ ಎಲ್ಲ 3 ಟ್ರೈಮೆಸ್ಟರ್ಗಳು ಇರ್ತವೆ.
ಯಾವ ಟ್ರೈಮೆಸ್ಟರ್ ಅಲ್ಲಿ ಯಾವ್ಯಾವ ತರ ಎಕ್ಸಸೈಸ್ಗಳು ನೀವು ಮಾಡಬಹುದು, ದಿನಚರಿಯನ್ನು ಹೇಗೆ ಇಟ್ಕೋಬಹುದು ಅಂತ ಹೇಳಿ ನಾನು ಮುಂದಿನ ಸುಮಾರು ಚಾಪ್ಟರ್ಸ್ ಅಲ್ಲಿ ಒಂದೊಂದೇ ವಿಷಯಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಿ. ಆಸನ ಅಡ್ಡ ಅಂತ ಹೇಳಿ ನನ್ನ ಚಾನೆಲ್ ಮತ್ತೆ ಫೇಸ್ಬುಕ್ ಪೇಜ್ ಹೆಸರು. ಸೊ ಎಲ್ಲರಿಗೂ ಧನ್ಯವಾದಗಳು. ಸ್ಟೇ ಸೇಫ್. ಥ್ಯಾಂಕ್ ಯು.